ಸಂಸದ ಅಸದುದ್ದೀನ್ ಓವೈಸಿ ಬದಲಾದ್ರ ಅವರ ಮಾತಿನ ವರಸೆಯಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಅಲ್ಲ, ಅಥವಾ ಅವರು ಉದ್ದೇಶಪೂರ್ವಕವಾಗಿಯೇ ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಾ? ಹಳೆಯ ಓವೈಸಿಗೂ ಈಗಿನ ಓವೈಸಿಗೂ ನಡುವೆ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಈ ಪ್ರಶ್ನೆಗೆ ಕಾರಣ ಇದೆ. ದೇಶದಲ್ಲಿ ಹಿಂದೂಗಳು 4 ಮಕ್ಕಳನ್ನಾದರೂ ಹೊಂದಬೇಕು ಎಂದು ಮಹಾರಾಷ್ಟ್ರದ ಬಿಜೆಪಿ ನಾಯಕಿ ನವನೀತ್ ಕೌರ್ ರಾಣಾ ಹೇಳಿಕೆಗೆ ಓವೈಸಿ ಅವರು ನೀಡಿರುವ ಉತ್ತರ ಇಂಥದ್ದೊಂದು ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ನನಗೆ 6 ಮಕ್ಕಳಿದ್ದಾರೆ, ಆದ್ದರಿಂದ 4 ಮಕ್ಕಳಿಗೆ ಜನ್ಮ ನೀಡುವುದರಿಂದ ನಿಮ್ಮನ್ನ ತಡೆದವರು ಯಾರು ಎಂದು ನವನೀತ್ ಅವರಿಗೆ ಓವೈಸಿ ಪ್ರತಿ ಪ್ರಶ್ನೆ ಎಸೆದಿದ್ದಾರೆ. कि ये 19 बच्चे पैदा कर रहे हैं तो हम किमान 3 से 4 बच्चे ये हिंदुस्तान में हम सब हिंदू भाइयों ने बहनों ने हमने करना चाहिए. ये हिंदुस्तान को पाकिस्तान बनाने के राह पे चल रहे हैं, तो हमको हमारे हिंदुस्तान से अगर प्रेम होगा, ये 19 बच्चे कर रहे हैं तो हमने जरूर 3 से 4 बच्चे जरूर सबने करने चाहिए. करो ना भाई, तुम भी करो, सब करो. क्यों रोक रहा? जाती राय क्या है? मैं तो 6 पैदा करा, आप भी करो. कौन बोल रहे? आपको कोई रोक टोक है क्या? ದೇಶದ ಜನಸಂಖ್ಯಾ ನಿಷ್ಪತ್ತಿಯು ಪಾಕಿಸ್ತಾನಕ್ಕೆ ಸಮಾನವಾಗುವುದರಿಂದ ತಪ್ಪಿಸಬೇಕಾದ್ರೆ ಹಿಂದೂಗಳೆಲ್ಲರೂ ಕನಿಷ್ಠ 3 ರಿಂದ 4 ಮಕ್ಕಳನ್ನ ಹೊಂದಬೇಕು. ಮೌಲಾನಗಳು 4 ಮದುವೆ ಆಗ್ತಾರೆ ಮತ್ತು 19 ಮಕ್ಕಳನ್ನ ಹುಟ್ಟಿಸ್ತಾರೆ. ಅವರು ಭಾರತವನ್ನ ಪಾಕಿಸ್ತಾನವನ್ನಾಗಿ ಪರಿವರ್ತಿಸಲು ನೋಡುತ್ತಿದ್ದಾರೆ ಎಂದು ಕೌರ್ ಆರೋಪಿಸಿದ್ದರು. ಮಹಾರಾಷ್ಟ್ರದಲ್ಲಿ 2 ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿರುವ ವ್ಯಕ್ತಿಗಳಿಗೆ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನುಮತಿ ಇಲ್ಲ. ಈ ನಿಯಮ ತೆಲಂಗಾಣದಲ್ಲೂ ಇತ್ತು, ಆದರೆ ಬಳಿಕ ಅದನ್ನು ತೆಗೆದುಹಾಕಲಾಯಿತು. ಆರ್ಎಸ್ಎಸ್ ಮುಖಂಡ ಮೋಹನ್ ಭಾಗವತ್ ಅವರಿದ್ದ ವೇದಿಕೆಯಲ್ಲಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಹೆಚ್ಚು ಮಕ್ಕಳನ್ನು ಹೊಂದುವ ಬಗ್ಗೆ ಇತ್ತೀಚೆಗೆ ಹೇಳಿಕೆ ನೀಡಿರುವುದನ್ನು ಓವೈಸಿ ಈ ಸಂದರ್ಭದಲ್ಲಿ ನೆನಪಿಸಿದ್ದಾರೆ. ಇದಕ್ಕಿಂತ ಮೊದಲು ಓವೈಸಿ ಇಂಥದ್ದೇ ಹೇಳಿಕೆಯನ್ನು ಕೊಟ್ಟಿದ್ರು. ವೆನಿಜುವೆಲಾದ ಅಧ್ಯಕ್ಷ ಮಡುರೋ ಅವರನ್ನ ಎತ್ತಿಕೊಂಡು ಅಮೆರಿಕಕ್ಕೆ ಬರಲು ಟ್ರಂಪ್ಗೆ ಸಾಧ್ಯ ಅಂತ ಆದ್ರೆ, ಮುಂಬೈ ದಾಳಿಯ ಆರೋಪಿ ಮಸೂದ್ ಅಜರ್ನನ್ನ ಪಾಕಿಸ್ತಾನದಿಂದ ಭಾರತಕ್ಕೆ ಎತ್ತಿಕೊಂಡು ಬರಲು ಮೋದಿಗೆ ಯಾಕೆ ಸಾಧ್ಯವಿಲ್ಲ ಅಂತ ಅವರು ಪ್ರಶ್ನಿಸಿದ್ರು. ಈ 2 ಹೇಳಿಕೆಯಲ್ಲಿ ಒಂದು ನಿರ್ದಿಷ್ಟ ರೀತಿ ಕಾಣಿಸ್ತದೆ. आज हमने देखा कि वेनेजुएला में ट्रंप ने अपनी फौज को भिजाकर वहां के एक जमहूरी तौर पर मुंतखब शुदा सदर को एक मुल्क से, उसी के मुल्क से उठाकर अमेरिका लेकर चले गए. नरेंद्र मोदी जी, अमित शाह, देवेंद्र फडणवीस, जब ट्रंप अपनी फौज को भिजाकर वेनेजुएला से कदमी को उठा सकता है, जब सऊदी अरब यमन में मुखल्ला के पोर्ट पर बमबारी कर सकता है, मोदी जी हम आपको कह रहे हैं, आप पाकिस्तान में भिजाकर जो मुंबई की सड़कों पर साजिश करने वाले 9/11 के जालिम लोग हैं, चाहे वो मसूद अजहर हो या फिर लश्कर तैयबा का वो जालिम शैतान हो, मोदी जी 56 इंच का सीना है तो भिजाकर उठाकर. ಮುಸ್ಲಿಮರು ಹೆಚ್ಚು ಮಕ್ಕಳನ್ನು ಹೊಂದುತ್ತಾರೆ ಎಂಬ ಆರೋಪಕ್ಕೆ ಪ್ರತಿಯಾಗಿ ಸಾಮಾನ್ಯವಾಗಿ ಮುಸ್ಲಿಮರು ಅಂಕಿಅಂಶಗಳನ್ನು ಹೇಳುವುದಿದೆ, ಜನಗಣತಿಯ ಲೆಕ್ಕಾಚಾರವನ್ನು ಹೇಳಿ ಆರೋಪಗಳ ಪೊಳ್ಳುತನವನ್ನು ಬಯಲು ಮಾಡುವುದಿದೆ. ಆದರೆ ಅದನ್ನು ಆರೋಪಿಸುವವರು ಪರಿಗಣಿಸುವುದಿಲ್ಲ, ಮತ್ತೆ ಮತ್ತೆ ಅದನ್ನೇ ಹೇಳ್ತಿರ್ತಾರೆ. ಈ ಕಾರಣದಿಂದಾಗಿ ಓವೈಸಿ ಇದೀಗ ಅಂಕಿಅಂಶಗಳ ಮೊರೆ ಹೋಗದೆ ನೀವು ಮಕ್ಕಳನ್ನು ಹುಟ್ಟಿಸಿ ಎಂಬ ಹೊಸ ನರೇಟಿವ್ ಅನ್ನು ಸೃಷ್ಟಿಸುತ್ತಿರುವಾಗಿದೆ. ಮಡೋರೋ ಅವರನ್ನ ಎತ್ತಿಕೊಂಡು ಬರಲು ಟ್ರಂಪ್ಗೆ ಸಾಧ್ಯ ಅಂತ ಆದರೆ, ವಿಶ್ವಗುರು ಎಂದು ಹೇಳುವ ಮೋದಿಗೆ ಯಾಕೆ ಮಸೂದ್ ಅಜರ್ನನ್ನ ಎತ್ತಿಕೊಂಡು ಬರಲು ಸಾಧ್ಯವಿಲ್ಲ ಎಂಬ ಪ್ರಶ್ನೆಯೊಂದಿಗೆ ಅವರು ಇನ್ನೊಂದು ನರೇಟಿವ್ ಅನ್ನು ಸೃಷ್ಟಿ ಮಾಡಿದ್ದಾರೆ. ಟ್ರಂಪ್ ಅವರ ಕಾರ್ಯಾಚರಣೆಯ ಸರಿತಪ್ಪುಗಳನ್ನು ಚರ್ಚಿಸದೆ ಮೋದಿ ಅವರ ದೌರ್ಬಲ್ಯವನ್ನು ಅತ್ಯಂತ ಭಿನ್ನವಾಗಿ ಪ್ರಸ್ತಾಪಿಸಿದ್ದಾರೆ. ಆರೋಪ ಬಂದಾಗ ನಾವು ಹಾಗಲ್ಲ, ಅಂಕಿ ಸಂಖ್ಯೆಗಳು ಹಾಗೆ ಹೇಳುತ್ತಿಲ್ಲ, ಮುಸ್ಲಿಂ ದ್ವೇಷದಿಂದ ಇಂತಹ ಸುಳ್ಳನ್ನು ಸೃಷ್ಟಿಸಲಾಗಿದೆ ಎಂಬ ರಕ್ಷಣಾತ್ಮಕ ಶೈಲಿಗಿಂತ ಭಿನ್ನವಾಗಿ ನನಗೆ 6 ಮಕ್ಕಳಿದ್ದಾರೆ, 4 ಮಕ್ಕಳನ್ನು ಹುಟ್ಟಿಸುವುದಕ್ಕೆ ನಿಮಗೇನು ತಡೆ ಇದೆ ಎಂಬ ಉಲ್ಟಾ ಪ್ರಶ್ನೆಯೊಂದಿಗೆ ಆರೋಪ ಹೊರಿಸುವವರನ್ನೇ ತಬ್ಬಿಬ್ಬು ಮಾಡುವ ಶೈಲಿಯನ್ನು ಓವೈಸಿ ಅನುಸರಿಸಿದಂತೆ ಕಾಣಿಸುತ್ತಿದೆ. ಹೆಚ್ಚು ಮಕ್ಕಳನ್ನು ಹುಟ್ಟಿಸಲು ನಿಮ್ಮನ್ನು ತಡೆದವರು ಯಾರು ಎಂಬ ಪ್ರಶ್ನೆ ಅತ್ಯಂತ ತೀವ್ರವಾದುದು. ವಿಶ್ವಗುರುವಾಗಿಯೂ ಮಸೂದ್ ಅಜರ್ನನ್ನ ಪಾಕಿಸ್ತಾನದಿಂದ ಯಾಕೆ ಎತ್ತಿಕೊಂಡು ಬರಲು ಸಾಧ್ಯ ಆಗ್ತಾ ಇಲ್ಲ ಎಂಬ ಪ್ರಶ್ನೆ ಕೂಡ ಅಷ್ಟೇ ಮಹತ್ವದ್ದು. ಈ 2ರಲ್ಲೂ ಓವೈಸಿ ಭಿನ್ನ ನರೇಟಿವ್ ಅನ್ನು ಸೃಷ್ಟಿಸಿದಂತೆ ಕಾಣುತ್ತಿದೆ. ಆರೋಪ ಹೊರಿಸುವವರನ್ನೇ ಡಿಫೆನ್ಸಿವ್ ಮೋಡ್ಗೆ ಹೋಗುವಂತೆ ಮಾಡುವ ಚಾಣಾಕ್ಷತನ ಅವರ ಹೇಳಿಕೆಯಲ್ಲಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.